ಹಾಯ್ LKF. ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ಆಗಿರೋ ವಿಡಿಯೋ. ಏನಪ್ಪ ವಿಡಿಯೋ ಅಂದ್ರೆ ನಾವು ಇವತ್ತು ನೋಡ್ತೀವಿ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ಫೈನಲ್. ಇವತ್ತು ಫೈನಲ್ ಇದೆ. ಸೊ ಇವತ್ತು ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗಲ್ಲ ಅಂತ ಜನರ ಅಭಿಪ್ರಾಯ ಕೇಳೋಣ ಅಂತ ಬಂದಿದ್ದೀನಿ. ಇವತ್ತು ನನ್ನ ಚಾನಲಲ್ಲಿ ಇದು ಹೊಸ ವಿಡಿಯೋ, ಪಬ್ಲಿಕ್ ರಿವ್ಯೂ. ಫಸ್ಟ್ ಟೈಮ್ ಒಂದು ಪಬ್ಲಿಕ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಾವು ಈ ಪಬ್ಲಿಕ್ ರಿವ್ಯೂನ ಮಾಡೋಣ. ಈ ಬಿಗ್ ಬಾಸ್ ಒಪಿನಿಯನ್ ಏನಿದೆ ಮತ್ತೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಮೇಲೆ ಇರೋ ಒಪಿನಿಯನ್ ಏನಿದೆ ಅಂತ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ನೋಡ್ತೀವಣ್ಣ. ನಿಮ್ಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಣ್ಣ? ತ್ರಿವಿಕ್ರಮ್. ಫೇವ್ರೆಟ್ ಕಂಟೆಸ್ಟೆಂಟ್ ಸೀಸನ್ 11 ಅಲ್ಲಿ ಯಾರು ಫೇವ್ರೆಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಅಲ್ಲಿ? ಹನುಮಂತ. ಬಿಗ್ ಬಾಸ್ ಯಾವಾಗ ಅವರೇ ಗೆಲ್ತಾರ? ಗೆಲ್ಬಹುದು. ನೀವು ಯಾವಾಗಿಂದ ನೋಡ್ತಾ ಇದೀರ ಬಿಗ್ ಬಾಸ್ ನ? ಸ್ಟಾರ್ಟ್ ಆದಾಗ್ಲಿಂದ ನೋಡ್ತಾ ಇದ್ದೀರಾ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ರಜತ್ ಅಲ್ಲ, ತ್ರಿವಿಕ್ರಮ್ ವಿನ್ ಆಗ್ತಾರೆ. ಅವರೇ ಯಾಕೆ ವಿನ್ ಆಗ್ಬೇಕು? ಅವನು ವಿನ್ ಆಗ ಎಲ್ಲಾ ಕೆಪಬಲ್ ಐತೆ, ಅದಕ್ಕೆ ಅವನೇ ವಿನ್ ಆಗ್ಬೇಕು. ಮತ್ತೆ ನಮ್ಮ ಉತ್ತರ ಕರ್ನಾಟಕದವರೆಲ್ಲ ಸಪೋರ್ಟ್ ಮಾಡಿರೋ ಹನುಮಂತ ವಿನ್ ಆಗ್ತಾನೆ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಅಣ್ಣ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ತಿರೋ ಪ್ರಕಾರ ಹನುಮಂತ ವಿನ್ ಆಗ್ತಾರೆ ಅಂತ ಅನ್ಸಿದ್ದೆ. ಬಟ್ ನೀವು ಹೇಳ್ತಾ ಇದ್ದೀರಾ ತ್ರಿವಿಕ್ರಮ ವಿನ್ ಆಗ್ಬೇಕು ಅಂತ. ಹನುಮಂತ ಯಾಕೆ ವಿನ್ ಆಗಕ್ಕಾಗಲ್ಲ? ಈಗ ಉತ್ತರ ಕರ್ನಾಟಕ ಪ್ರಕಾರ ಓಟ್ ಹಾಕಿರೋ ಪ್ರಕಾರ ನೋಡಿದ್ರೆ ಹನುಮಂತನೇ ವಿನ್ ಆಗ್ಬೇಕು. ಬಿಗ್ ಬಾಸ್ ಪ್ರಕಾರ ನೋಡಿದ್ರೆ ತ್ರಿವಿಕ್ರಮ್ ವಿನ್ ಆಗ್ಬೇಕು. ಹನುಮಂತ ವಿನ್ ಆಗ್ಬಿಟ್ರೆ ಅದ್ರಿಗೆ ಏನು ಆಶ್ಚರ್ಯ ಪಡೋದು. ಇರೋ 5 ಜನದಾಗ ಅವರು ವಿನ್ ಆದ್ರೂ ಕೂಡ ಏನು ಪ್ರಾಬ್ಲಮ್. ಮತ್ತೆ ಇವಾಗ ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಅವರು ಹನುಮಂತ ಮತ್ತೆ ರಜತ್ ಇವರು ಹೊರತುಪಡಿಸಿ ವೈಲ್ಡ್ ಕಾರ್ಡ್ ಎಂಟ್ರಿ 50 ದಿನ ಆದ್ಮೇಲೆ ರಜತ್ ಬಂದಿರೋದು, 15 ದಿನ ಆದ್ಮೇಲೆ ಹನುಮಂತ ಬಂದಿರೋದು. ಅವನಿಗೆ ಡಿಫ್ರೆನ್ಸ್ ಭಾಳ ಐತಿ. ತ್ರಿವಿಕ್ರಮ್ ಸ್ಟಾರ್ಟಿಂಗ್ ಲಿಂದನೇ ಅದ, ಹಂಗಾಗಿ ಅವನು ಗೆಲ್ಬೇಕು. ತ್ರಿವಿಕ್ರಮ ಗೆಲ್ಬೇಕು. ಯಾಕೆ ಗೆಲ್ಬೇಕು? ಅವ್ರದ್ದು ಈಗ ಫ್ಯಾಮಿಲಿ ಪ್ರಾಬ್ಲಮ್ ನೋಡಿದ್ರೆ ಅಪ್ಪ ಇಲ್ಲ, ತಾಯಿ ಒಬ್ಬಕ್ಕೆ ಇರೋದು, ಕಷ್ಟದಿಂದ ಬೆಳೆದು ಬಂದಿದ್ದಾರೆ. ಅವ್ರಿಗಿದ್ರೆ ಅವ್ರಿಗೆ ಅದ್ರ ಬರೋ ಪ್ರೈಸ್ ಅಮೌಂಟ್ ಒಂದು ಹೆಲ್ಪ್ ಆಗುತ್ತೆ. ಹಂಗಂತ ಬಂದ್ರೆ ಹನುಮಂತನ ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಿಕ್ಕಾಪಟ್ಟೆ ಬಂದಿದ್ದಾರೆ. ಅದು ವೈಟ್ ಕಾರ್ಡ್ ಎಂಟ್ರಿ. ಈಗ ಫಸ್ಟ್ ಇಂದ ಆಡ್ಕೊಂತ ಬಂದಿರೋದು ತ್ರಿವಿಕ್ರಮ್. ಎಲ್ಲ ಫಿಸಿಕಲ್ ಟಾಸ್ಕ್ ಆಡಿದ್ದಾನೆ, ಕಬ್ಬಿಣಿ ಆಗಿದ್ದಾನೆ, ಮತ್ತೆ ತಪ್ಪಾಳೆ ಬಂದಿದೆ, ಇದೂ ಆಗಿದ್ದಾನೆ. ನಿಮ್ ಪ್ರಕಾರ ಯಾರು ಗೆಲ್ಬಾರ್ದಂದ್ರೆ ಮಂಜು ಗೆಲ್ಬಾರ್ದು. ಯಾಕೆ ಗೆಲ್ಬಾರ್ದು? ಅವರು ಏನಿಲ್ಲ, ಅಂದ್ರೆ ಮಾತು ಲಾಸ್ಟ್ 3 to 4 ವೀಕ್ಸ್ ಅಂತ ಏನು ಆಡಿಲ್ಲ. ಅದಕ್ಕೂ ಮುಂಚೆ ಆಡಿದಾರಲ್ಲ ಅವರು. ಅದಕ್ಕೂ ಮುಂಚೆ ಕನ್ಸಿಡರ್ ಮಾಡ್ಬೇಕಂದ್ರೆ ಓವರ್ ಆಲ್ ಕನ್ಸಿಡರ್ ಮಾಡ್ಬೇಕು. 150 ಮಾಡ್ಬೇಕು. ಅವರು ಆಡಿರೋದು ಈಗ 90 ಡೇಸ್ ಆಡಿರ್ಬೋದು, ಇನ್ನು 25 ಡೇಸ್ ಆಡಿರ್ಬೋದು. ನಮ್ಮ ಉತ್ತರ ಕನ್ನಡ ಪ್ರತಿಭೆ ಹನುಮಂತ ಬಂದ್ಬಿಟ್ಟು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದು ಎಷ್ಟೋ ಸಾಂಗ್ಸ್ ಆಡಿ ಅದನ್ನ ಎಂಟರ್ಟೈನ್ಮೆಂಟ್ ಮಾಡಿ ಆಸೆ ಇದೆ. ನಮ್ಗೆ ಹನುಮಂತ ಗೆಲ್ಬೇಕಂತ ಆಸೆ ಇದೆ. ಬಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಇರೋದ್ರಿಂದ ಅವರು ಬಿಗ್ ಬಾಸ್ ಕೊಡಲ್ಲ. TRP ನಿಮ್ ಪ್ರಕಾರ ತ್ರಿವಿಕ್ರಮ ಗೆಲ್ಬೇಕು? ತ್ರಿವಿಕ್ರಮ್ ಗೆಲ್ತಾರೆ. ಮತ್ತೆ ಅದನ್ನ ಬಿಟ್ಬಿಟ್ಟು ಭವ್ಯ ಇವರು ಮೋಕ್ಷಿತಾ ಅವರು ಕೂಡ ಟಾಪ್ 5 ಅಲ್ಲಿ ಬಂದಿದ್ದಾರೆ. ಅವರು ಗೆಲ್ಬಹುದಲ್ಲ? ಅವ್ರದ್ದು ಹನುಮಂತನ್ ಹಂಗಂತ ಲಾಸ್ಟ್ ಸೀಸನ್ ಅಲ್ಲಿ ಬಂದ್ರೆ ಇವರು ಕಾರ್ತಿಕ್ ವಿನ್ ಆಗಲ್ಲ ಅಂತ ಪಬ್ಲಿಕ್ ಎಲ್ಲ ವಿನ್ ಆಗಲ್ಲ ಕಾರ್ತಿಕ್ ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾರ್ತಿಕ್ ವಿನ್ ಆಗ್ಬಿಟ್ರು. ಅದೇ ತರ ಮೋಕ್ಷಿತಾ ಅವರು ವಿನ್ ಆಗ್ಬಿಟ್ರೆ ಏನ್ ಮಾಡೋದು? ಆಗಲ್ಲ. ಕಾರ್ತಿಕ್ ಅವ್ರಿಂದ ಆಗಿರೋದು ಲಾಸ್ಟ್ ಟೈಮ್ ವಿಡಿಯೋ ಕಾಲ್ ಮಾಡಿದ್ದೀನಿ, ಅಲ್ಲೇ ಫಾಲ್ಟ್ ಆಗಿರೋದು. ಕಾರ್ತಿಕ್ ವಿಡಿಯೋ ಕಾಲ್ ಮಾಡಿಲ್ಲ, ಅವರು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಿಟ್ಟು ಕಾರ್ತಿಕ್. ಥ್ಯಾಂಕ್ ಯು. ಯಾರು ಗೆಲ್ಬೇಕು? ಅವರೇ ಯಾಕೆ ಗೆಲ್ಬೇಕು? ಉತ್ತರ ಕರ್ನಾಟಕದಲ್ಲಿ ಅವರೇ ಗೆಲ್ಬೇಕು. ಯಾಕೆ ಗೆಲ್ಬಾರ್ದು? ಯಾಕೆ ಗೆಲ್ಬಾರ್ದು ಅವರು? ಅವ್ರು ಆಟ ಆಡಿರೋದು ನನಗೆ ನ್ಯಾಯವಾಗ ಆತರ ಬಂದ್ರೆ ಹನುಮಂತ ಆದ್ಮೇಲೆ ಅವನಿಗಿಂತ ಮುಂಚೆ ಬಂದಿರೋದು ಮೋಕ್ಷಿತ ಅವರು. ಯಾಕೆ ಗೆಲ್ಬಾರ್ದು? ಅವ್ರು ಹನುಮಂತಗಿನ ಎಫರ್ಟ್ಸ್ ಹಾಕಿ ಜಾಸ್ತಿ ಇದು ಮಾಡಿರೋರು ಮೋಕ್ಷಿತ ಅವರು. ಅವರೇ ಗೆಲ್ಬೇಕಾಗಿತ್ತು. ನಿಮ್ಮ ಪ್ರಕಾರ ಹನುಮಂತ ಅದಾದ್ಮೇಲೆ ಅವ್ರು ಬಂದಾದ್ಮೇಲೆ ಬಂದು ಅವ್ರಿಗಿಂತ ಎಫರ್ಟ್ಸ್ ಸ್ವಲ್ಪ ಕಡಿಮೆನೇ ಇರ್ಬೋದು. ಹನುಮಂತನೇ ಯಾಕೆ ಗೆಲ್ಬೇಕು ಅಂತ ಹೇಳ್ತಿದ್ರೆ ಅಲ್ಲೇ ಗೊತ್ತಾಗ ಫೈನಲ್ ಟಿಕೆಟ್ ಸಿಗ್ತಲ್ಲ. ಯಾರು ಬಿಟ್ಟು ಆಗ್ಲಿಲ್ಲ? ಯಾಕೆ ಚೆನ್ನಾಗಿ ಆಡ್ತಾರೆ, ಎಲ್ಲ ಚೆನ್ನಾಗಿ ಬಂದಿದ್ದಾರೆ. ಹಾಗಾಗಿ ಯಾರು ವಿನ್ ಆಗ್ಬಾರ್ದು? ಯಾರು ವಿನ್ ಆಗ್ಬಾರ್ದು ಅಂದ್ರೆ ಯಾಕೆ ವಿನ್ ಆಗ್ಬಾರ್ದು? ಅವನು ಒಳ್ಳೆ
ಮಾಡ್ತಾನೆ ಅವನದೇ ರೂಲ್ಸ್ ಅವನದೇ ಗೇಮ್ ಅನ್ನಂಗ್ ಮಾತಾಡ್ತಾನೆ ಅದಕ್ಕೆ win ಆಗ್ಬಾರ್ದು. ಅಂದ್ರೆ ಆಟಿಟ್ಯೂಡ್ ಆಗಿರೋದು ನಮ್ ಪ್ರಕಾರ ವಿನ್ ಅದೇ ಒಂದು hint ಆಗಿರ್ಬೋದಲ್ಲ. win ಆಗಲ್ಲ ಆತರ ಮಾಡಿದೆ ಅವರು ಮಾತಾಡೋ ಅಲ್ಲ style ಆಗ್ಬೇಕು. ಈಗ ಒಂದು ಬಿಗ್ ಬಾಸ್ ಅಲ್ಲಿ ವಿನ್ ಆಗಕ್ಕೆ ಅದೇ ಒಂದು ಹಿಂಟ್ ಆಗಿರ್ಬೋದಲ್ಲ. ಅವ್ರು ಮಾತಾಡೋ ರೀತಿ ಆಗ್ಲಿ ಆತರ ಡಬಲ್ ಮೀನಿಂಗ್ ಮಾತಾಡೋದಾಗ್ಲಿ ಆ ರೀತಿ ಎಲ್ಲ ಅಲ್ಲ ಅವೆಲ್ಲ ಹಿಂದಿ ನಮ್ಮದು ನೋಡೋರಿಗೆ ಫ್ಯಾಮಿಲಿಯಲ್ಲಿ ಕುಂದು ನೋಡುತ್ತಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋ ಪ್ರಕಾರ ಈ ಹನುಮಂತಂಗೆ ಸಿಕ್ಕಾಪಟ್ಟೆ ವೋಟಿಂಗ್ ಜಾಸ್ತಿ ಆಗ್ತಾ ಇದೆ. ಸೊ ನಿಮ್ ಪ್ರಕಾರ ಮ್ಯಾಕ್ಸ್ ಮಂಜು ಅವರು ವಿನ್ ಆಗ್ಬೇಕು ಅಂತ ಇದೀರಾ? ಹನುಮಂತ ಅವ್ರು ವಿನ್ ಆಗ್ಬಿಟ್ರೆ ಏನ್ ಮಾಡೋಣ ಬ್ರೋ, ಅವರು ಗೆದ್ರದು ಒಳ್ಳೆ ನಮ್ ಪ್ರಕಾರ ನಮಗೆ ಮಂಜಾಣ ಆಗ್ಬೇಕಂತ ನಂಗೆ ಖುಷಿ. ಹನುಮಂತನೇ ಯಾಕೆ ಅಂದರೆ ಹನುಮಂತವರು ಅಲ್ಲಿ ಒಳಗಡೆ ಅವರು ಸ್ಟ್ರಾಟಜಿ ಮಾಡ್ಕೊಂಡು ಆಡ್ತಿರ್ತಾರೆ ಗೇಮಲ್ಲಿ ಅವರವರೇ ಒಂದು ಟೀಮ್ ಕಟ್ಕೊಂಡು ಆಡ್ತಿರ್ತಾರೆ. ಅದು ಬಿಟ್ಟು ಹನುಮಂತು ಒಬ್ಬನೇ ಎದಕ್ಕಂದ್ರೆ ಹನುಮಂತು ಒಂದು ವ್ಯಕ್ತಿಗತ ಆಟ ಆಡ್ತಾನೆ. ಬಟ್ ಅವನು ಓನ್ ಆಗಿ ಅವನ ಆಟನೇ ಅವನು ಆಡ್ತಾನೆ ಮತ್ತು ಬೇರೆ ಕಡೆಯಿಂದ ಸಪೋರ್ಟ್ ಇಲ್ಲಿ ಆಡ್ದಿಲ್ಲ. ಮತ್ತೆ ಅವನ ಫ್ರೆಂಡ್ ದೋಸ್ತ ಅಂತ ಅಂದು ಇವನು ಧನರಾಜ್ ಅಂತ ಇದ್ದ. ಅವನು ಮೊನ್ನೆ ಫಿನಾಲ್ ಟಿಕೆಟ್ಗೆ ಆಪ್ಷನ್ ಇತ್ತು ಒಬ್ಬನ ಕರ್ಕೊಂಡಾಗ ಅವನು ಅವನ ಫ್ರೆಂಡಿಗೆ ಬಿಟ್ಟು ಅವನ ವ್ಯಕ್ತಿತ್ವ ನೋಡಿ ಬೇರೆಯವ್ರೊಬ್ರು ವ್ಯಕ್ತಿತ್ವ ನೋಡಿ ಆಟ ನೋಡಿ ಮೋಕ್ಷಿತ್ ಅವರಿಗೆ ಹೇಳ್ಕಂದ್ರೆ. ಯಾಕಂದ್ರೆ ಅದು ಅವನು ಫ್ರೆಂಡ್ಲಿಯಾಗಿ ಕರ್ಕೊಂಡಂಗಿದ್ರೆ ಇವ್ನು ಕರ್ಕೊಬೋದಿತ್ತು. ಯಾರಂದ್ರೆ ಧನರಾಜ್ ಅವ್ರನ್ನ ಅವ್ನು ಎದಕ್ಕೆ ಕರ್ಕೊಂಡಿಲ್ಲ ಅಂದರೆ ವ್ಯಕ್ತಿತ್ವ ಆಟ. ಅದು ಬಿಗ್ ಬಾಸ್ ಅನ್ನೋದೇ ಒಂದು ವ್ಯಕ್ತಿತ್ವ ಆಟ. ಅದರೊಳಗೆ ನಾವು ಯಾವ ರೀತಿ ಆಡ್ತೀವೋ ಅದ್ರ ಮೇಲೆ ಡಿಪೆಂಡ್. ಇವಾಗ ಯಾರು ವಿನ್ ಆಗ್ತಾರೆ? ಹನುಮಂತ. ಮತ್ತೆ ಯಾರು ವಿನ್ ಆಗ್ಬಾರ್ದು ಅಂತ ಕಂಟೆಸ್ಟೆಂಟ್ ಇವಾಗ ಟಾಪ್ 5 ಅಲ್ಲಿ ಮತ್ತೆ ಹನುಮಂತ, ತ್ರಿವಿಕ್ರಮ, ಮಂಜಣ್ಣ ಮತ್ತೆ ಮೋಕ್ಷಿತ ಮತ್ತೆ ಒಬ್ಬರು ರಜತ್ ಇದ್ದಾರೆ. 5 ಜನ ಇದಾರಲ್ಲ, ಅದರಲ್ಲಿ ಯಾರು ವಿನ್ ಆಗ್ಬಾರ್ದು? ಯಾಕೆ ವಿನ್ ಆಗ್ಬಾರ್ದು?